ನಮಸ್ಕಾರ ಕರ್ನಾಟಕ. ಇವತ್ತು ನಾವು ನಿಮಗೆ ಒಂದು ಅದ್ಭುತ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ನಾರ್ಮಲ್ ಆಗಿ 1000 ಜನರಲ್ಲಿ 4 ಜನ ಅವಳಿಗಳು ಹುಟ್ಟೋದು ಸಾಮಾನ್ಯ. ಆದ್ರೆ ಕೇರಳದ ಮಲಪ್ಪುರಂ ಜಿಲ್ಲೆಯ ಕೋಡಿನ್ಹಿ ಅನ್ನೋ ಪುಟ್ಟ ಗ್ರಾಮಕ್ಕೆ ಬಂದ್ರೆ ನಿಮಗೆಲ್ಲ ಎರಡೆರಡೇ ಕಾಣಕ್ಕೆ ಶುರುವಾಗತ್ತೆ. ಹೌದು ಗುರು, ಇದನ್ನ ಟ್ವಿನ್ ಟೌನ್ ಆಫ್ ಇಂಡಿಯಾ ಅಂತಾನೆ ಕರೀತೋರೆ. ಇಲ್ಲಿ ಬಸ್ ಸ್ಟಾಪಿಂದ ಹಿಡಿದು ಲೋಕಲ್ ಟೀ ಅಂಗಡಿ ತನಕ ಎಲ್ಲಿ ನೋಡಿದ್ರೂ ಒಂದೇ ತರ ಇರೋ ಮುಖಗಳೇ ಕಾಣ್ತವೆ. ಅಂಕಿಅಂಶಗಳ ಪ್ರಕಾರ ಇಲ್ಲಿ 400ಕ್ಕೂ ಹೆಚ್ಚು ಅವಳಿಜೋರಿ ಜೋಡಿಗಳಿದ್ದಾರೆ. ಇದರಲ್ಲಿ ಕಿರಿಯ ಮಗುವಿನಿಂದ ಹಿಡಿದು 80 ವರ್ಷದ ವಯಸ್ಸಾದವರೂ ಇದ್ದಾರೆ. 1949ರ ನಂತರ ಈ ಹಳ್ಳಿಯಲ್ಲಿ ಅವಳಿ ಮಕ್ಕಳ ಸಂಖ್ಯೆ ದಿಢೀರನೆ ಹೆಚ್ಚಾಗೋಕೆ ಶುರುವಾಯಿತು. ಇದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ. ಡಾಕ್ಟರ್ ಕೃಷ್ಣನ್ ಶ್ರೀಬಿಜು ಅವರು ವರ್ಷಗಳಿಂದ ಇಲ್ಲಿನ ಜನರ ಮೇಲೆ ಅಧ್ಯಯನ ಮಾಡ್ತಿದ್ದಾರೆ. ಜೆನೆಟಿಕ್ಸ್ ಇರಬಹುದು ಅನ್ಕೊಂಡ್ರೆ ಇಲ್ಲಿನ ವಲಸೆ ಬಂದವರಿಗೂ ಅವಳಿ ಮಕ್ಕಳೇ ಆಗ್ತವೆ. ಹಾಗಾದ್ರೆ ಇಲ್ಲಿನ ನೀರಲ್ಲಿ ಏನೋ ಕೆಮಿಕಲ್ ಇದೆಯಾ ಅಥವಾ ಆಹಾರದ ವಿಶೇಷವೇ? ಅಂತಾರಾಷ್ಟ್ರೀಯ ಸಂಶೋಧಕರು ಇಲ್ಲಿನ DNA ಪರೀಕ್ಷೆ ಮಾಡಿದ್ರೂ ಇಂದಿಗೂ ಇದು ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿ ಉಳಿದಿದೆ. ಇಲ್ಲಿನ ಶಾಲೆಗಳಲ್ಲಿ ಶಿಕ್ಷಕರು ಒಂದೇ ತರ ಇರೋ ಮಕ್ಕಳನ್ನ ನೋಡಿ ಕನ್ಫ್ಯೂಸ್ ಆಗೋದು ದೊಡ್ಡ ಕಾಮಿಡಿ. ಈ ಹಳ್ಳಿಯಲ್ಲಿ ಟ್ವಿನ್ಸ್ ಅಂಡ್ ಕಿನ್ ಅಸೋಸಿಯೇಷನ್ ಅನ್ನೋ ಒಂದು ಸಂಘ ಕೂಡ ಇದೆ. ಬ್ರೆಜಿಲ್ನ ಕ್ಯಾಂಡಿಡೋ ಗೊಡಾಯ್ ಅನ್ನೋ ಹಳ್ಳಿಯನ್ನ ಬಿಟ್ರೆ ಇಡೀ ಪ್ರಪಂಚದಲ್ಲೇ ಇಷ್ಟೊಂದು ಅವಳಿ ಮಕ್ಕಳಿರೋದು ನಮ್ಮ ಭಾರತದ ಈ ಹಳ್ಳಿಯಲ್ಲೇ. ಈ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೂ ವಿಷಯ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.